ಮುಂಚೆ ಎಲ್ಲ ನಾವು ಹಾಡೋರ್ ನೋಡಿದಾಗ ಎಲ್ಲ ವಯಸ್ಸಾಗಿರೋರು ಹಾಡ್ತಾ ಇದ್ವಿ, ಈಗೆಲ್ಲ ಇಷ್ಟಿಷ್ಟ ಮಕ್ಳ ಹಾಡ್ತಾ ಅಂತ ಹೇಳಿದಾಗ ಅದು ಹಿಂದಿನ ಜನ್ಮದ ಏನಾದ್ರೂ ಒಂದು ಸ್ಮರಣೆ ಖಂಡಿತ ಇರುತ್ತೆಮ್ಮ, ಖಂಡಿತ ಇರುತ್ತೆ. ಅದು ಹೇಗೆ ಅಮ್ಮ, ಅದು ಯಾವ ರೀತಿ? ಯಾಕಂದ್ರೆ ಕೆಲವರು ಜನ್ಮ ಮಗು ಅಷ್ಟೊಂದು ಹಾಡ್ತಿದೆ ಅಂದ್ರೆ ಅದು ಹಿಂದಿನ ಒಂದು ಸಂಸ್ಕಾರ ಇದ್ದೇ ಇರುತ್ತೆ, ಹಿಂದಿನ ಜನ್ಮದ ಒಂದು ಕಂಟಿನ್ಯೂಟಿ ಇದಿರುತ್ತೆ ಅಂತ ನನ್ನ ಒಂದು ಅನುಭವ. ಇವಾಗ ನಮ್ಮ ವಿಜಯ ಕೃಷ್ಣನೇ 2 ವರ್ಷದ ಮಗು, ಅವನು ಒಂದು ಕಷ್ಟವಾಗಿರೋ ರಾಗದ ಆಲಾಪನೆ ನಮ್ಮ ತಂದೆ ಹಾರ್ಮೋನಿಯಂನಲ್ಲಿ ನುಡಿಸಿದ್ರೆ ಅವಾಗ ಅವನು ಅದನ್ನ ಹಾಡ್ತಾ ಇದ್ದ. ಅವನು ಹಿಂದಿನ ಜನ್ಮದ ಅದೊಂದು ಕಲ್ತಿರ್ಲಿಲ್ಲ, ಚಿಕ್ಕ ಮಗು, 2 ವರ್ಷದ ಮಗು, ನಮ್ಮ ಅನ್ವಿತಾ ತರ ಇದ್ದ. ಅದ ಕೇಳಿಸ್ಕೊಂತಾ ಇದ್ದ ಆ ಹಾಡ್ ಮನೇಲಿ? ಇಲ್ಲ, ಅದು ಆಲಾಪನೆ ಹಾರ್ಮೋನಿಯಂನ ಸುಮ್ಮನೆ ನುಡಿಸೋರು ನಮ್ಮ ತಂದೆ ಒಂದು ಇದರಲ್ಲಿ. ಅದನ್ನ ವಿದ್ವತ್ ಸ್ಟೂಡೆಂಟ್ಸ್ ಬರೋರು ಕೆಲವೆಲ್ಲ ಕಲಿಯಕ್ಕೆ ನಮ್ಮ ತಂದೆ ಹತ್ರ. ಅವ್ರು ತಪ್ಪು ಮಾಡಿದ್ರು ಇವನನ್ನ ಕರಿಯೋರು, ಕೃಷ್ಣ ಇದನ್ನ ಹಾಡು ತೋರ್ಸಪ್ಪ ಅಂತ. ಇವನ್ ಹಾಡು ತೋರ್ಸೋನು ಅದನ್ನ.